ಐಫೋನ್ ಇಎಂಐ ಕಟ್ಟುವ ಕ್ಷುಲ್ಲಕ ವಿಚಾರಕ್ಕೆ ಮನೆಯಲ್ಲಿ ನಡೆದ ಜಗಳ ಕೊನೆಗೆ ಇಡೀ ಕುಟುಂಬವನ್ನೇ ಬಲಿ ಪಡೆದ ದಾರುಣ ಘಟನೆ ಮಹಾರಾಷ್ಟ್ರದ ಛತ್ರಪತಿ ಸಂಭಾಜಿನಗರದ ಕೌಚ್ಯಾ ಜೋಂಗರ್ ಬೆಟ್ಟದಲ್ಲಿ ನಡೆದಿದೆ. ಪೋಷಕರ ಮೇಲೆ ಕೋಪಗೊಂಡಿದ್ದ 18 ವರ್ಷದ ಮಗ ಕುನಾಲ್ ಬೆಟ್ಟದ ಮೇಲಿಂದ ಜಿಗಿದು ಆತ್ಮಹತ್ಯೆಗೆ ಯತ್ನಿಸಿದಾಗ ಆತನನ್ನು ರಕ್ಷಿಸಲು ಹೋದ ತಂದೆ ಮುರಳೀಧರ ಚಾಂದಗುಡೆ ಹಾಗೂ ಮಗ ಇಬ್ಬರು ನಿಯಂತ್ರಣ ತಪ್ಪಿ 150 ಅಡಿ ಆಳದ ಪ್ರಪಾತಕ್ಕೆ ಬಿದ್ದಿದ್ದಾರೆ. ಕಣ್ಣೆದುರೇ ಗಂಡ ಮತ್ತು ಮಗ ಪ್ರಪಾತಕ್ಕೆ ಬಿದ್ದು ಸಾವನ್ನಪ್ಪಿದ್ದನ್ನು ಕಂಡ ತಾಯಿ ಸಂಗೀತಾ ಅವರು ಕೂಡ ಕೆಲವೇ ಸೆಕೆಂಡುಗಳಲ್ಲಿ ಬೆಟ್ಟದಿಂದ ಕೆಳಗೆ ಜಿಗಿದು ಒಂದೇ ಕುಟುಂಬದ 3 ಸ್ಥಳದಲ್ಲೇ ದಾರುಣವಾಗಿ ಪ್ರಾಣ ಕಳೆದುಕೊಂಡಿದ್ದಾರೆ. ಘಟನೆಗೂ ಒಂದು ದಿನ ಮುಂಚೆಯಷ್ಟೇ ಯೂಟ್ಯೂಬ್ನಲ್ಲಿ 30,000ಕ್ಕೂ ಹೆಚ್ಚು ಫಾಲೋವರ್ಸ್ ಹೊಂದಿದ್ದ ಪ್ರೇರಕ ಬ್ಲಾಗರ್ ಸಂಗೀತಾ ಅವರು ನಿಮ್ಮ ಪ್ರೀತಿಯನ್ನು ಗೌರವಿಸದ ವ್ಯಕ್ತಿಗಾಗಿ ಜೀವನ ಕೊಡುವುದರಲ್ಲಿ ಅರ್ಥವಿಲ್ಲ ಎಂದು ಸಂಬಂಧಗಳ ಮೌಲ್ಯದ ಕುರಿತು ಹಂಚಿಕೊಂಡಿದ್ದ ವಿಡಿಯೋ ಈಗ ತೀವ್ರ ಕರಳು ಹಿಂಡುವಂತಿದೆ. 6 ವರ್ಷಗಳ ಹಿಂದೆ ಹಿರಿಯ ಮಗನನ್ನು ಕಳೆದುಕೊಂಡಿದ್ದ ಈ ಕುಟುಂಬದಲ್ಲಿದ್ದ ಆಂತರಿಕ ಕಲಹಗಳು ಮತ್ತು ಮಗನ ಆಟವೇ ಈ ದುರಂತಕ್ಕೆ ಕಾರಣ ಎನ್ನಲಾಗಿದೆ. ಕಳೆದ ವರ್ಷವೂ ಆತ್ಮಹತ್ಯೆಗೆ ಯತ್ನಿಸಿದ ಮಗನನ್ನು ರಕ್ಷಿಸಿದ್ದ ಪೊಲೀಸರು ಈ ಬಾರಿ ಆತನನ್ನು ರಕ್ಷಿಸಲು ಹೋದ ಹೆತ್ತವರೇ ಜೀವ ಕಳೆದುಕೊಳ್ಳುವಂತೆ ಮಾಡಿದ್ದನ್ನು ಕಂಡು ದೇಶದಾದ್ಯಂತ ಸಾರ್ವಜನಿಕರು ಕಂಬನಿ ಮಿಡಿಯುತ್ತಿದ್ದಾರೆ.